ಮಾರ್ಚ್ 20ರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬ ಶುಭವಾಗಿರುತ್ತೆ. ಈ ದಿನದಿಂದ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತೆ ಮತ್ತು ಯಶಸ್ಸಿನ ಹೊಸ ಮಾರ್ಗಗಳು ತೆರೆದುಕೊಳ್ತವೆ. ಮಾರ್ಚ್ 20ರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ವಿಶೇಷವಾದ ಒಂದು ದಿನಗಳು ಆರಂಭ ಆಗ್ತವೆ. ಈ ದಿನಗಳಿಂದ ಈ ಮಾರ್ಚ್ 20ರಿಂದ ಗ್ರಹಗಳ ವಿಶೇಷ ಸ್ಥಾನದಿಂದಾಗಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಸ್ಥಾನಗಳನ್ನು ಹೊಂದಿರೋದ್ರಿಂದ ಗ್ರಹಗಳು ಈ 5 ಅದೃಷ್ಟಶಾಲಿ ರಾಶಿಯವರು ಯಶಸ್ಸು, ಆರ್ಥಿಕ ಲಾಭ ಮತ್ತು ಸಂತೋಷವನ್ನು ಪಡೀತಾರೆ. ಕೆಲವರಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಆದರೆ ಕೆಲವರಿಗೆ ತಮ್ಮ ಸಿಕ್ಕಾಕೊಂಡಿದ್ದಂಥ ಹಣ ಕೂಡ ಮರಳಿ ಸಿಗುತ್ತೆ. ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗುತ್ತೆ ಮತ್ತು ಕುಟುಂಬ ಜೀವನ ಸಂತೋಷವಾಗಿರುತ್ತೆ. ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟದ ದಿನಗಳು ಮಾರ್ಚ್ 20ರಿಂದ ಶುರುವಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಮೇಷರಾಶಿ. ಮಾರ್ಚ್ 20ರಿಂದ ಮೇಷರಾಶಿಯವರಿಗೆ ತುಂಬ ಶುಭ ದಿನಗಳು ಶುರುವಾಗುತ್ತೆ. ಈ ದಿನದಿಂದ ನಿಮಗೆ ಕೆಲಸದಲ್ಲಿ ದೊಡ್ಡ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ವೃತ್ತಿ ಜೀವನ ಹೊಸ ಎತ್ತರವನ್ನು ತಲುಪುತ್ತೆ. ನೀವು ಹಿಂದೆ ಯಾವುದೇ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಪಡೆಯುವಂತಹ ಸಾಧ್ಯತೆ ಇದೆ. ಸಿಕ್ಕಾಕೊಂಡಂಥ ಹಣ ಇದ್ದರೆ ಅದನ್ನು ವಾಪಸ್ ಪಡೀತೀರಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ನಿಮಗೆ ಲಭಿಸುತ್ತೆ. ಇನ್ನು ವೃಷಭ ರಾಶಿಯವರಿಗೂ ಕೂಡ ಮಾರ್ಚ್ 20ರಿಂದ ವೃಷಭ ರಾಶಿಯವರಿಗೆ ಆರ್ಥಿಕ ದೃಷ್ಟಿಕೋನದಿಂದ ತುಂಬ ಒಳ್ಳೆಯದಾಗುವಂತಹ ದಿನಗಳು ಆರಂಭ ಆಗ್ತವೆ. ನಿಮ್ಮ ಆರ್ಥಿಕ ಸ್ಥಿತಿ ಇಲ್ಲಿಂದ ಬಲಗೊಳ್ಳುತ್ತಾ ಹೋಗುತ್ತೆ. ನಿಮಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ. ನೀವು ಯಾವುದೇ ಹೊಸ ವ್ಯವಹಾರ ಅಥವಾ ಹೂಡಿಕೆಯನ್ನು ಮಾಡಿದ್ದಿದ್ದರೆ ಈ ಸಮಯ ನಿಮಗೆ ಬಹಳ ಅನುಕೂಲ ಇದೆ. ಹೂಡಿಕೆ ಮಾಡೋದಕ್ಕೂ ಅನುಕೂಲ ಇದೆ. ಮಾಡಿದ್ದಿದ್ರೆ ಅದರಿಂದ ಲಾಭ ಕೂಡ ಬರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಕುಟುಂಬದೊಂದಿಗೆ ಸಮಯ ಕಳೆಯೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಸಂಬಂಧಗಳು ಸಿಹಿಯಾಗಿರ್ತವೆ. ಇನ್ನು ಸಿಂಹರಾಶಿಯವರಿಗೂ ಕೂಡ ಸಿಂಹರಾಶಿಯವರಿಗೆ ಈ ಮಾರ್ಚ್ 20ರಿಂದ ತುಂಬ ವಿಶೇಷವಾದಂಥ ದಿನಗಳು ಆರಂಭ ಆಗ್ತವೆ. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಲಾಭ ಪಡೆಯುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗೋ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ನಿಮಗೆ ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ. ಅದು ನಿಮಗೆ ಸಂತೋಷವನ್ನು ನೀಡುತ್ತೆ. ಮತ್ತು ಈ ಮಾರ್ಚ್ 20ರಿಂದ ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂಥ ದಿನಗಳು ಆರಂಭ ಆಗ್ತವೆ. ಇನ್ನು ತುಲಾರಾಶಿಯವರಿಗೂ ಕೂಡ ಮಾರ್ಚ್ 20ರಿಂದ ಉದ್ಯೋಗಿಗಳಾಗಿದ್ದರೆ ನೋಡಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಇಲ್ಲಿಂದ ನಿಮಗೆ ಸಂತೋಷದ ದಿನಗಳು ಆರಂಭ ಆಗುತ್ತೆ. ಅದು ಮತ್ತು ಈ ಬಡ್ತಿ ಮತ್ತು ಜವಾಬ್ದಾರಿ ಸಿಗೋದರಿಂದ ಹೊಸ ಸ್ಥಾನಮಾನ ಸಿಗೋದರಿಂದ ತುಲಾರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತೆ. ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವಂತಹ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೀತಾರೆ. ಅಂದರೆ ತುಲಾರಾಶಿಯವರಿಗೆ ಸಡನ್ನಾಗಿ ಹಣ ಬಂದು ಸೇರುವಂಥದ್ದು, ಹಳೆಯ ವಿವಾದಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಇದು ಮಾನಸಿಕ ಶಾಂತಿಯನ್ನು ನೀಡುತ್ತೆ, ಸಂತೋಷ ನೀಡುತ್ತೆ, ಸಂಬಂಧಗಳನ್ನು ಬಲಪಡಿಸುತ್ತೆ ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ನಿಮಗೆ ಒಳ್ಳೆಯ ಅವಕಾಶ ಇದು. ಇನ್ನು ಮಕರ ರಾಶಿಯವರಿಗೂ ಕೂಡ ಮಾರ್ಚ್ 20ರಿಂದ ಅದೃಷ್ಟದ ದಿನಗಳು ಆರಂಭ ಆಗುತ್ತೆ ಅಂತಲೇ ಹೇಳಬಹುದು. ಮಕರ ರಾಶಿಯವರಿಗೆ ನೀವು ಶೇರ್ ಮಾರ್ಕೆಟಲ್ಲಿ ಅಥವಾ ಯಾವುದೇ ಹೊಸ ವ್ಯವಹಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಬಯಸಿದರೆ ಇದು ಒಳ್ಳೆ ಟೈಮು. ಈ ಟೈಮಲ್ಲಿ ನೀವು ಹೂಡಿಕೆ ಮಾಡಬಹುದು, ಒಳ್ಳೆಯ ಲಾಭವನ್ನು ಪಡಿತೀರಿ. ವ್ಯವಹಾರದಲ್ಲಿ ವಿಸ್ತರಣೆ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ಇನ್ನೂ ವ್ಯವಹಾರವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ತೀರಿ. ನೀವು ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತೆ. ಮಕರ ರಾಶಿಯವರಿಗೆ ಶಾಂತಿ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಒಂದು ಉತ್ತಮ ಸಮಯ ಕಳೆಯೋದಕ್ಕೂ ನಿಮಗೆ ಅವಕಾಶ ಸಿಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.